ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ರಾಗಿ ದೋಸೆ ಹೇಗೆ ಮಾಡೋದು ಮತ್ತು ಮಾವಿನ ಹಣ್ಣಿಂದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರಿ ಇವ್ರಿಗೆ ಬನ್ನಿ. ನಾನು 1.5 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಹಿಡಿ ಅನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳಗ್ಗೆ ತಿಂಡಿ ಆದಮೇಲೆ 10 ಗಂಟೆಯಲ್ಲಿ ಸ್ವಲ್ಪ 3 ಸ್ಪೂನ್ ಉದ್ದಿನಬೇಳೆ ಮತ್ತು ಮೆಂತ್ಯ ನೀನೇ ಹಾಕಿದ್ದೆ. ಇದನ್ನು ಇವಾಗ ರುಬ್ಕೊಳ್ತೀನಿ. ಇದ್ರ ಜೊತೆಲೇ ಅನ್ನನೂ ಹಾಕ್ಕೊಂಡು ರುಬ್ಕೊಳ್ತೀನಿ. ಉದ್ದಿನಬೇಳೆ, ಮೆಂತ್ಯ ಮತ್ತು ಅನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ನಾನು ಉದ್ದಿನಬೇಳೆ, ಮೆಂತ್ಯ ಈ ರೀತಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ. ಈಗ ಈ ಹಿಟ್ಟೊಳಗೆ ಹಾಕಿ ಕಲಸೋಣ. ದೋಸೆ ಹಿಟ್ಟಿನ ರೀತಿ ಕಲಿಸ್ತೀನಿ ಹಾಕಿಬಿಟ್ಟು. ಈ ರೀತಿ ಕಲಿಸಿದ್ದೀನಿ. ಇದನ್ನು ಈ ಡಬ್ಬಿಗೆ ಹಾಕ್ಬಿಟ್ಟು ಬೆಳಗ್ಗೆವರೆಗೆ ಫರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ. ನಾನು ಇಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. 1 ಬೌಲ್ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ, ಉಪ್ಪು, 1 5-6 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಕಾಯಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಈ 3 ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನು ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಸ್ಪೂನ್ ಎಳ್ಳನ್ನ ಹುರ್ಕೊಂಡು ಈ ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಈ ರೀತಿ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ತೀನಿ. ಇವಾಗ ತಣ್ಣಗಾದ್ಮೇಲೆ ಹಾಕ್ಕೊಂಡು ನುಣ್ಣಗೆ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗು ಸಾಸಿವೆ ಒಗ್ಗರಣೆ ಸಾಕು ಇದಕ್ಕೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಮಾವಿನನ್ನು ಓಟೆ ಮತ್ತು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿನಿ ಈ ಥರ. ಇದರೊಳಗಡೆ ಒಗ್ಗರಣೆ ಹಾಕೋಣ. ಇವಾಗ ರುಬ್ಬಿರೋದು ಪೇಸ್ಟ್ ಹಾಕ್ತೀನಿ. ಇದರೊಳಗೆ ಪೇಸ್ಟ್ ಹಾಕ್ಬಿಟ್ಟು ಕಲಿಸ್ತೀನಿ. ನೋಡಿ, ಇವಾಗ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ದೋಸೆ, ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು. ಈ ಮಾವಿನ ಹಣ್ಣಿನ ರಸವಾಂಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುದಿಸ್ಬಾರ್ದು, ಚಟ್ನಿ ಥರ ನೆಂಚ್ಕೊಂಡು ತಿನ್ನೋದು. ರೊಟ್ಟಿ ಚಪಾತಿಗಂತೂ ತುಂಬ ಸೂಪರು, ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಮಾಡಿ ನೋಡಿ. ನಾನೀಗ ರಾಗಿ ದೋಸೆಗೆ ಮಾಡಿದ್ದೀನಿ ಇದನ್ನು ಇವತ್ತು. ಇಷ್ಟೇ, 2 ಮಾವಿನ ಹಣ್ಣಿಂದ ಮಾಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಜನ ನೋಡಿಕೊಂಡು ಮಾವಿನ ಹಣ್ಣು ತೊಗೊಳ್ಳಿ. ಒಬ್ರಿಗೊಂದಂಗೆ ನಾನು ಸಣ್ಣದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಯಾವ ರೀತಿ ರಾಗಿ ಸಂಪನ್ನ ಉಕ್ಕು ಬಂದಿದೆ ನೋಡಿ. ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟಿದ್ದೀನಿ. ಇವಾಗ ಸಂಪನ್ನ ಒಂದು ಸೈಡ್ ಬಿಡೋಣ. ಈ ರೀತಿ ಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ಇವಾಗ ಮುಚ್ಚಳ ತೆಗೆದು ಮೇಲೆ ತುಪ್ಪ, ಎಣ್ಣೆ ಯಾವ್ದು ಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಇನ್ನೂ ರೋಸ್ಟ್ ಆಗಲಿ. ಇವಾಗ ಟರ್ನ್ ಮಾಡಿದ್ದೀನಿ. ಈ ರೀತಿ ನೀವು ಮನೆಯಲ್ಲಿ ರಾಗಿ ದೋಸೆ ಮಾಡ್ಕೊಳ್ಳಿ. ಹೆಲ್ತ್ಗೂ ತುಂಬ ಒಳ್ಳೆಯದು. ಆವಾಗಲೇ ಮುದ್ದೆ, ರಾಗಿ ರೊಟ್ಟಿ, ದೋಸೆ ಯಾವ್ಯಾವ್ದಾರು ತಿನ್ನಬೇಕು. ರಾಗಿನ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳಿ. ಪಾತ್ರೆಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ ಎಲ್ಲ ಹುಳಗಿಳ ಇರುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕಿ 3 ವಿಷಲ್ ತೊಗೊಳ್ಳೋಣ.
ಈ ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡ್ಕೊಳ್ತೀನಿ. ನೋಡಿ, ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ 3 ವಿಷಲ್ ತೊಗೊಳ್ಳೋಣ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 1 ರೌಂಡ್ ನುಣ್ಣಗೆ ರುಬ್ಕೊಳ್ತೀನಿ. ಸಣ್ಣದು ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಮೆಂತ್ಯ ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಹಿಂಗೆ ತೊಗೊಂಡಿದ್ದೀನಿ. ಇವಾಗ ಅದು ಬದನೆಕಾಯಿ ಎಲ್ಲ ರುಬ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ, ಸೌತೆಕಾಯಿ ಇಲ್ಲ ಅಂದರೆ ನೀವು ಈರುಳ್ಳಿ ಹಾಕ್ಕೋಬೋದು. ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತೀನಿ. ಕಟ್ ಮಾಡಿರೋ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬಿರೋದು ಹಾಕ್ಬಿಟ್ಟು ಉಪ್ಪು ಇಷ್ಟನ್ನು ಈ ಪಾತ್ರೆ ಒಳಗೆ ಹಾಕ್ತೀನಿ. ನೋಡಿ, ಎಲ್ಲ ಸಾಮಾನು ಹಾಕಿ ಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಈಗ ಒಗ್ಗರಣೆ ಹಾಕ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಲಾಸ್ಟಲ್ಲಿ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಬಜ್ಜಿ ರೆಡಿ. ಇದು ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಅನ್ನನೂ ಕಲಿಸ್ಕೊಂಡು ತಿನ್ಬೋದು. ಒಂದು ಸಲ ಮಾಡಿ ನೋಡಿ. ಈ ಸೌತೆಕಾಯಿ ಇದ್ದಾಗ ಮನೇಲಿ ಸೌತೆಕಾಯಿ ಹಾಕ್ಕೊಳ್ಳಿ, ಸೌತೆಕಾಯಿ ಇಲ್ಲದೆ ಇದ್ದಾಗ ಹಸಿ ಈರುಳ್ಳಿ ಹಾಕಿ ಅಷ್ಟೇ. ಇದು ಬರೀ ಒಗ್ಗರಣೆ ಮಾಡೋದು, ಕುದಿಸ್ಬಾರ್ದು. ಇಷ್ಟು ಮೊಸರು ಹಾಕಿದ್ರೆ ಸಾಕು. ಈಗ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡಿದ್ದೀನಿ ನಾನು ಇವತ್ತು. ನೋಡಿ, ಅನ್ನ, ಸೊಪ್ಪು, ಕ್ಯಾರೆಟು, ಬೀನಿಸ್ದು ಸಾರು, ಉಪ್ಪು ಸಾರು, ಖಾರ ಇದಕ್ಕೆ ಹಾಕ್ಕೊಂಡು ತಿನ್ಬೋದು. ಈ ನೆಂಚ್ಕೊಳ್ಳೋಕ್ಕೆ ಬದನೆಕಾಯಿ ಬಜ್ಜಿ, ಚಟ್ನಿ, ಬಾಳೆಹಣ್ಣು ಈ ರೀತಿ ಮಾಡ್ಕೊಂಡೊಮ್ಮೆ ನೀವು ತಿನ್ನಿ. ಮುದ್ದೆ ಬೇಕಾದರೂ ಮಾಡ್ಕೋಬೋದು. ನಾನು ಮುದ್ದೆ ಮಾಡಿಲ್ಲ. ಮೆಂತ್ಯ ನೆನೆಸ್ಬಿಟ್ಟು ಒಂದು ರಾತ್ರಿ ಬೆಳಗ್ಗೆ ಎದ್ದು ಸೋರು ಹಾಕ್ಬಿಟ್ಟು ಮೊಳಕೆ ಕೊಟ್ಟು ಇವಾಗ ಒಣಗಿಸ್ತಾ ಇದ್ದೀನಿ ಬಿಸಿಲಲ್ಲಿ. ಬಿಸಿಲೇ ಇಲ್ಲ, ಈ ಕಡೆ ಒಂದು ಕಡೆ ಒಣಗಿಸ್ತಾ ಇದ್ದೀನಿ. ಇದು ಮೆಂತ್ಯ ಮೊಳಕೆ ಕೊಟ್ಟು ಒಣಗಿಸಿದ್ದೀನಿ ಚೆನ್ನಾಗಿ. ಇದನ್ನು ಇವಾಗ ಘಮ ಬರೋ ತನಕ ಹುರ್ಕೊಳ್ಳೋಣ ಕಡಿಮೆ ಉರಿಲಿ. ನೋಡಿ, ಈ ರೀತಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಘಮ ಬರೋ ತನಕ ಹುರ್ಕೊತೀನಿ. ಆಮೇಲೆ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಇದನ್ನು ಹಾಕ್ಕೊಳ್ತೀನಿ ಇದರೊಳಗಡೆ. ಈಗಲೇ ಹಾಕಿಬಿಟ್ರೆ ಜೀರಿಗೆ ಎಲ್ಲ ಬೇಗ ಕಪ್ಪಾಗ್ಬಿಡುತ್ತೆ. ಇದು ಅರ್ಧ ಫ್ರೈ ಆದಮೇಲೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಹಾಕ್ಕೋಬೇಕು. ಇದು ಸ್ವಲ್ಪ ಆಲ್ಮೋಸ್ಟ್ ಫ್ರೈ ಆಗಿದೆ, ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, 1 ಸ್ಪೂನು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಕರ್ಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಇದು ನುಗ್ಗೆಕಾಯಿ ಸೊಪ್ಪು 3ನೂ ಸಾಮ ತಗೊಂಡು ತೊಳ್ಕೊಂಡು ಒಣಗಿಸಿದ್ದೆ ಬಿಸಿಲಲ್ಲಿ. ಇದ್ರ ಜೊತೆ ಇದನ್ನು ಪೌಡ್ರ್ ಮಾಡಾದಮೇಲೆ ಇದ್ರ ಜೊತೆ ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಮಜ್ಜಿಗೆ ಮಾಡುವಾಗ 1 ಸ್ಪೂನ್ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಮಧುಮೇಹಿಗಳಿಗೆ ಅಂತೂ ತುಂಬಾ ಒಳ್ಳೆಯದು ಇದು. ಇವಾಗ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆ ಸೊಪ್ಪು, 3 ಥರ ಸೊಪ್ಪು ಮತ್ತು ಮೆಂತ್ಯ ಕಾಳು ಮೊಳಕೆ ಬಂದಿರೋದು, ಜೀರಿಗೆ, ಮೆಂತ್ಯ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು 3ನೂ ಒಣಗಿಸ್ಬಿಟ್ಟು ಮೊಳಕೆ ಬಂದಿರೋ ಮೆಂತ್ಯ, ಜೀರಿಗೆ ಹುರಿದುಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಈ ರೀತಿ 1 ಸ್ಪೂನ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಸಿಬಿಟ್ಟು ನೀವು ಅನ್ನಕ್ಕಾರು ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕುಡಿಯೋಕ್ಕಾರು ಕುಡೀರಿ. ತುಂಬ ಚೆನ್ನಾಗಿರುತ್ತೆ. ಇದು ಡಯಾಬಿಟಿಸ್ ಅವ್ರಿಗಂತೂ ತುಂಬ ಒಳ್ಳೆಯದು. ಈ ರೀತಿ ಮಾಡಿಕೊಂಡು ಮಜ್ಜಿಗೆನ ಕುಡೀರಿ. ನೋಡಿ, ರಾಗಿ ದೋಸೆ, ಮಾವಿನ ಹಣ್ಣಿನ ಚಟ್ನಿ, ಇದು ಸೊಪ್ಪು, ಹೆಸರು ಕಾಳು, ಕ್ಯಾರೆಟ್, ಬೀನ್ಸ್ ಗೊಜ್ಜು ಮಾಡ್ಕೊಂಡಿದ್ದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.